ಇವಾಗ ನಾವು ತಂದೆ ಮನೆಯಲ್ಲಿ ತಂದೆ ಕೊಡುವಂತಹ ಸಪೋರ್ಟ್ ಇಂದ ನಾವು ಮುಂದೆ ಬಂದಿರ್ತೀವಿ. ಆದ್ರೆ ಗಂಡನ ಮನೆಯಲ್ಲೂ ಆ ಸಪೋರ್ಟ್ ಸಿಗತ್ತಾ ಇಲ್ವಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಆ ಒಂದು ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತವರು ಜಗ್ಗೇಶ್ ಸರ್ ಅವರು. ಸೊ ಆ ಲೈಫ್ ಬಗ್ಗೆ ಹೇಳೋದಾದ್ರೆ, ನೀವು ಚಿಕ್ಕಂದಿನಿಂದನೂ ಹೈಪರ್ ಆಕ್ಟಿವ್, ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿರೋಂಥವ್ರು. ಸೊ ಮದುವೆ ಆದ್ಮೇಲೆ ಲೈಫ್ ಹೇಗೆ ಚೇಂಜ್ ಆಯ್ತು, ಹಾಗೆ ಆ ಹಳೆ ಥಾಟ್ಸ್ ಕೂಡ ಜೊತೆಗೆ ಬಂತ ಹೇಗೆ? ಖಂಡಿತವಾಗ್ಲೂ ಒಂದು ಸಪೋರ್ಟ್ ಅನ್ನೋದು ಓಕೆ ಮಾಡು, ಇಟ್ಸ್ ಓಕೆ ನೀನ್ ಮಾಡು ಅಂತ ಹೇಳೋದು ಒಂದು. ಬಟ್ ಪ್ರತಿ ಒಂದು ಹೆಣ್ಮಗಳು ಯಾರ ಹಾದಿಯಲ್ಲಿ ಹೋಗ್ತಾ ಇದ್ದಾರೋ ಅವ್ರಿಗೆ ಗೊತ್ತು ನಾವು ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು. ಈಗ ನಾನು ಉದಾಹರಣೆಗೆ ಮನೆಯವ್ರು ನಾನು ಓದ್ಬೇಕು ಅಂದಾಗ ಓದು ಅಂದ್ರು. ಬಟ್ ಆ 5 ವರ್ಷ ನಾನು ಆರ್ಕಿಟೆಕ್ಚರ್ ಮುಗಿಸ್ಬೇಕು ಅಂದ್ರೆ PUC ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ನನ್ನ ದೊಡ್ಡ ಮಗ ಹುಟ್ಟಿದ್ದ. ಸೊ ನಾನು ಸ್ಟೇಟ್ ಅಲ್ಲಿ ನಮ್ದು CET ತರ ಏನಿತ್ತು ಅದ್ರಲ್ಲಿ ನನಗೆ ರ್ಯಾಂಕ್ ಬಂತು. ಸೊ ಗೌರ್ಮೆಂಟ್ ಕೋಟಾಲೆ ನನಗೆ ಆರ್ಕಿಟೆಕ್ಚರ್ ಸಿಕ್ತು. ಯಾಕಂದ್ರೆ ಅವಾಗ ಊಟಕ್ಕೆ ದುಡ್ಡು ಇರ್ಲಿಲ್ಲ. ಸೊ ಏನಾದ್ರು ನಾವು ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ಬೇಕಂದ್ರೆ ಅಲ್ಲಿಗೆ ಮುಗ್ದು ಹೋಗ್ತಾ ಇತ್ತು. ಸೊ ಗೌರ್ಮೆಂಟ್ ಕೋಟಾ ಸಿಕ್ಕಿದಕ್ಕೆ ಇಡೀ ವರ್ಷಕ್ಕೆ ನಾನು ಬರೀ 600 ರೂಪಾಯಿ ಕಟ್ಬೇಕಾಗಿತ್ತು ಅಷ್ಟೇ. ಸೊ ಇಟ್ ವಾಸ್ ಲೈಕ್ ದಟ್. ಆ ಟೈಮಲ್ಲಿ ನನ್ನ ಕಡೆಯಿಂದ ನಾನೇನ್ ಮಾಡ್ಬೇಕಂದ್ರೆ, ನೋಡಿ ಮಗು ಬೆಳಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಆಗಷ್ಟೇ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇದ್ರು. ಸೊ 3:30-4 ಗಂಟೆಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಲಂಚ್ ಏನ್ ಬೇಕೋ ಮಾಡಿ ಎಲ್ಲ ಮಾಡಿಟ್ಟು ಪಾತ್ರೆ ತೊಳೆದು ಬಟ್ಟೆ ಒಗೆದು ಆಮೇಲೆ ಮಗುನ 6 ಗಂಟೆಗೆ ಪಾಪ ಹಂಗೇ ನಿದ್ದೆ ಮಾಡ್ತಾ ಇತ್ತು ಗುರು, ಎತ್ಕೊಂಡೋಗಿ ನೀರು ಪಂಪ್ ಸ್ಟವ್ ಅಲ್ಲಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ಸ್ನಾನ ಮಾಡಿಸಿ, ನಮ್ಮ ಅಜ್ಜಿ ಆವಾಗ ಸ್ವಲ್ಪ ಮಾತಾಡ್ತಾ ಇದ್ರು. ಇನ್ ಬಿಟ್ವೀನ್ ಗ್ಯಾಪ್ ಆಗ್ಬಿಟ್ಟಿತ್ತು, ಲವ್ ಮ್ಯಾರೇಜ್ ಅಂತ ಅಪ್ಪ ಅಮ್ಮ ಮಾತಾಡ್ತಾ ಇಲ್ಲ. ಬಟ್ ಅಜ್ಜಿ ವಾಸ್ ದ ಫಸ್ಟ್ ಒನ್ ಟು ರೀಚ್ ಔಟ್, ಅಜ್ಜಿ ಅಂಡ್ ಚಿಕ್ಕಮ್ಮ. ಸೊ ನನ್ ಮಗುನ್ ಕರ್ಕೊಂಡೋಗಿ ಅಜ್ಜಿ ಮನೇಲಿ ಬಿಟ್ಟು 7:30ಗೆ ಕಾಲೇಜಲ್ಲಿ ಇರ್ಬೇಕಾಗಿತ್ತು. ಸೊ ಎಷ್ಟೋ ಸರಿ ನಾ ಹೇಳ್ತೀನಿ, ಮಾಡು ಅಂತ ಹಣ ಕೊಡೋರು ಇರ್ಬೋದು, ಅದನ್ನ ಸಕ್ಸಸ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಮತ್ತೆ ಅವತ್ತಿಂದ ಸಖತ್ ಸ್ವಾಭಿಮಾನಿ. ಸೊ ಮನೆಯವ್ರ ಹತ್ರನೇ ಹಣ ಇರಲ್ಲ. ನಾ ಹೇಗೆ ಅವ್ರಿಗೆ ನಾನು ಒಂದು ಡ್ರಾಯಿಂಗ್ ಶೀಟ್ ಬೇಕು ಅಂದ್ರೆ ಏನ್ ಬೇಕಂದ್ರೆ ಹಿಂಗ್ ಕೇಳೋದು ನಂಗೆ ಗೊತ್ತು. ಸೊ ಏನ್ ಮಾಡ್ತಾ ಇದೆ ಅಂದ್ರೆ, ನೈಟ್ ಗುರು ಮಲಗದ ಮೇಲೆ ನಮ್ಮ ಬೇರೆಯವರೆಲ್ಲ ಇಡೀ ಕ್ಲಾಸಲ್ಲಿ, ವಿ ವರ್ ಆಲ್ಮೋಸ್ಟ್ 75 ಸ್ಟೂಡೆಂಟ್ಸ್. ಅದರಲ್ಲಿ 2 of us ವರ್ ಫ್ರಮ್ ಮ್ಯಾನೇಜ್ಮೆಂಟ್, ಐ ಮೀನ್ ಗೌರ್ಮೆಂಟ್ ಕೋಟಾ. ಮಿಕ್ಕಿದವರೆಲ್ಲ ಸಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಕೋಟಾ. ಎಲ್ಲ ದುಡ್ಡಿರೋರು, ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇರೋರು. ಸೊ ದೇ ನೀಡೆಡ್ ಹೆಲ್ಪ್ ವಿತ್ ಡ್ರಾಯಿಂಗ್. ಅವಾಗ್ಲೇ ನಾನು ಹೇಳ್ತಾ ಇರೋದು 89 ಅಲ್ಲೇ ವರ್ಕ್ ನ ಔಟ್ಸೋರ್ಸ್ ಮಾಡೋರು. ಇನ್ ದ ಸೆನ್ಸ್ ಬೇರೆಯವರು ಮಾಡಿ ಕೊಡೋರು ಅವರಿಗೆ. ಈಗ 20 ಶೀಟ್ ಮಾಡ್ಬೇಕಂದ್ರೆ 25 ರೂಪಾಯಿ ತಗೋ ಒಂದ್ ಶೀಟ್ಗೆ ಅಂತ ಕೊಡೋರು. ಸೊ ಅಲ್ಲೂ ಆ ಒಂದು ಕಷ್ಟ ಅನ್ನೋದು ಬಿಟ್ಕೊಡಕ್ ಆಗಲ್ಲ. ಸೊ ಏನ್ ಮಾಡ್ತಾ ಇದೆ, ನಮ್ಮ ಮನೆ ಹತ್ರ ಜೂನಿಯರ್ ಆರ್ಕಿಟೆಕ್ಟ್ಸ್ ಇದಾರೆ, ಅವ್ರ ಹತ್ರ ಬೇಕಾದ್ರೆ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಇದೆ. ದೇ ಆಲ್ ನೋ ದ ಪ್ರೈಸ್. ನಾರ್ಮಲಿ ದೇ ಚಾರ್ಜ್ 25 rupees ಫಾರ್ ಅ ಶೀಟ್. ಸೊ 4 ಶೀಟ್ಗೆ ಒಂದು 100 rupees ಕೊಟ್ರೆ ಮಗುನ ಮಲಗಿಸ್ಬಿಟ್ಟು ರಾತ್ರಿ ನಾನು 10:30 ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಶೀಟ್ ಮಾಡಿ, ತಿರ್ಗಾ ಮಲ್ಗಿ 1 or 2 hours, ತಿರ್ಗಾ ಕರ್ಕೊಂಡು ಸೇಮ್ ರೊಟೀನ್, ಪಾತ್ರೆ ತೊಳಿ ಬಟ್ಟೆ. ಐ ಹ್ಯಾಡ್ ಟು ಅರ್ನ್ ಮೈ ಮನಿ ಟು ಡೂ ಮೈ ಸ್ಟಡೀಸ್. ಸೊ ಅವತ್ ಹೇಗೆ ನಮ್ಮ ಅಪ್ಪ ನೀನ್ ಯಾರಿಗ ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡ್ಕೊ ಅಂದ್ರು, ಅದ್ ಇವತ್ವರೆಗೂ ಹೋಗಿಲ್ಲ ಉಷಾ. ನಾನ್ ಏನೇ ಮಾಡ್ಬೇಕಂದ್ರು ಅದ್ ನನ್ನ ಅಮೌಂಟಲ್ಲೇ ಮಾಡ್ಬೇಕು. ಮನೆಯವ್ರು ಯಾಕೆ ಹಿಂಗ್ ಆಡ್ತೀಯ ಪಾರು ನೀನು ಅಂತ. ಹಂಗಲ್ಲ, ಐ ನೋ ನೀವ್ ಏನ್ ಮಾಡಿದೀರಾ ಅದು ಫ್ಯಾಮಿಲಿಗೋಸ್ಕರ. ಬಟ್ ಎಲ್ಲೋ ನಾನು ಅದೇ ಹೇಳ್ತೀನಲ್ಲ, ಅವರು ಇಷ್ಟು ದುಡಿಲಿ, ನಾನು ಇಷ್ಟು ದುಡಿಲಿ, ಐ ಆಮ್ ಸೋ ಹ್ಯಾಪಿ ವಿತ್ ದಟ್. ಅದೊಂಥರ ಆತ್ಮವಿಶ್ವಾಸವನ್ನೇ ಹೆಚ್ಚಿಸುತ್ತಲ್ಲ ಮ್ಯಾಮ್ ಆ ತರ ಮಾಡೋದು. ಅಂಡ್ ಇವತ್ತು ದೇವರ ಆಶೀರ್ವಾದದಿಂದ ಇಷ್ಟೆಲ್ಲ ಮದುವೆ ಆದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ನೋಡಿ ಇವತ್ತು ನನ್ನ ಸ್ವಂತ ಕಂಪನಿ ಅಂತ ಸ್ಟಾರ್ಟ್ ಮಾಡಿ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ 9 years ಆಗ್ತಾ ಬರ್ತಾ ಇದೆ. ನನ್ನಿಂದ ನನ್ನ ಜೊತೆ ಇರೋ ಟೀಮ್ ಅವ್ರಿಗೆ, ಅವ್ರ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡೋಂಥದ್ದು ಎಂತ ಅವಕಾಶ ಅಂದ್ರೆ, ಅಂಡ್ ವೆರಿ ಪ್ರೌಡ್ ಟು ಸೇ ನಮ್ಮ ಇಡೀ ಆಫೀಸ್ ಇಸ್ ಓನ್ಲಿ ವಿಮೆನ್. ಅದು ಕಾನ್ಶಿಯಸ್ ಡಿಸಿಷನ್ ತಗೊಂಡಿದ್ದೀನಿ. ಫಸ್ಟ್ ಇಟ್ಸ್ ಓನ್ಲಿ ವಿಮೆನ್, ಮೈ ಹೋಲ್ ಆಫೀಸ್ ಸ್ಟಾಫ್. ಎರಡನೇದು, ಅವರು ಡ್ಯೂರಿಂಗ್ ಡೆಲಿವರಿ ಟೈಮ್ ಅವ್ರು ಬ್ರೇಕ್ ತಗೊಂಡ್ರು, ಅವರೇ ವಾಲಂಟ್ರಿ ಬ್ರೇಕ್ ತಗೋತಾರೆ. 1 ವರ್ಷ 2 ವರ್ಷ ಆದ್ಮೇಲೆ ಅವರು ತಿರ್ಗಾ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಓಪನ್ ಇನ್ವೈಟ್ ನನ್ನ ಕಡೆಯಿಂದ. ಜಸ್ಟ್ ಸ್ಟಾರ್ಟ್ ಫಾರ್ 2-3 hours. ಗ್ಯಾಪ್ ಆಗಿರತ್ತೆ, ಟೆನ್ಷನ್ ಆಗ್ಬೇಡಿ. ಸೊ ನನ್ನ ಒಂದು ಸರ್ಕಲ್ ಅಲ್ಲಿ ಯಾರಿದಾರೋ ಅವ್ರಿಗೆ 1% ಟೆನ್ಷನ್ ಇಲ್ಲ. ನಾನು ಒಂದು ಬ್ರೇಕ್ ತಗೊಂಡು ದೇ ಆಲ್ ನೋ, ತಿರ್ಗಾ ನಾನು ಪರಿಮಳ ಮ್ಯಾಮ್ ಹತ್ರ ಹೋದ್ರೆ ಶಿ ವಿಲ್ ಹೆಲ್ಪ್ ಮೀ ಸ್ಟಾರ್ಟ್. ಯಾಕಂದ್ರೆ ನಾನು ಆ ಕಷ್ಟ ಪಟ್ಟಿದ್ದೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಹೆಣ್ಮಕ್ಳು ಅಷ್ಟು ಮಾಡ್ತಾ ಇದ್ದೀನಿ.
ಹೌ ಮ್ಯಾಮ್ ಇದು ಆರ್ಕಿಟೆಕ್ಟ್ ಇಂದ ಈ ಕಡೆ ನ್ಯೂಟ್ರಿಷನಿಸ್ಟ್ ಹೆಂಗೆ ಮ್ಯಾಮ್ ಇದು? ನಾ ಹೇಳ್ದಂಗೆ ನೈಟ್ ಎಲ್ಲ ವರ್ಕ್ ಮಾಡು, ಬೆಳಗ್ಗೆ ಎದ್ದು ಮಗು ನೋಡ್ಕೋ, ಇದನ್ನ ನೋಡ್ಕೋ. ಬಾಡಿ ಮೆಂಟಲ್ ಸ್ಟ್ರೆಸ್ ಹ್ಯಾಂಡಲ್ ಮಾಡಕ್ ಆಗ್ದಂಗೆ ಬೈ 3rd year ಅಷ್ಟೊತ್ತಿಗೆ ಎತಿಗೆ ಕ್ಯಾರಿ ಆದೆ. ಸೊ ಟಿಲ್ ಮೈ 8.5 months ವರ್ಗು ಐ ಯೂಸ್ ಟು ಟ್ರಾವೆಲ್ ಟು 2-wheeler ಲೂನಾ ಅಂತ ಲೂನಾ TFR ಪ್ಲಸ್ ಅಂತ ಒಂದಿತ್ತು, ಅದರಲ್ಲೇ ಫ್ರಮ್ ಶ್ರೀರಾಮ್ಪುರಂ ಟು BMS ಕಾಲೇಜ್ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಇನ್ನೇನ್ ಡೆಲಿವರಿಗೆ ಒಂದ್ 20 ದಿವಸ ಇರುವಾಗ ಐ ಟುಕ್ ಅ ಬ್ರೇಕ್. ಅದಾದ್ಮೇಲೆ ಎತಿ ವಾಸ್ ಆಲ್ಸೋ ನಾರ್ಮಲ್ ಡೆಲಿವರಿ, ಗುರು ವಾಸ್ ನಾರ್ಮಲ್ ಡೆಲಿವರಿ. ಬಟ್ ಸಮ್ವೇರ್ 1.5 years ಮಗು ಹುಟ್ಟಿದ ನಂತರ ಸಾಕಷ್ಟು ಹೆಣ್ಮಕ್ಳಿಗೆ ಜೆಸ್ಟೇಷನಲ್ ಕ್ಯಾರಿಂಗ್ ಟೈಮಲ್ಲಿ ಡಯಾಬಿಟೀಸ್ ಬರುತ್ತೆ, ನನ್ಗೆ ಅದಲ್ಲ. ಇಟ್ ವಾಸ್ ಅ ಪ್ರಾಪರ್ ಟೈಪ್ 2 ಡಯಾಬಿಟೀಸ್. ಅರೌಂಡ್ ಈಗ 32 years ಆಗ್ತಾ ಇದೆ. ದ ಓನ್ಲಿ ರೀಸನ್ ಬೀಯಿಂಗ್ ಸ್ಟ್ರೆಸ್. ಮತ್ತೆ ನಂದೊಂದು ಸ್ವಭಾವ ಇವತ್ತಿಗೂ ಅದಿದೆ. ಈಗ ನಾನು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ ಯಾರನ್ನೂ ಕರ್ಕೊಂಡು ಹೋಗಲ್ಲ, ನಾನು ಒಬ್ಳೆ ಹೋಗ್ತೀನಿ. ಗುಡ್ ಆರ್ ಬ್ಯಾಡ್ ಫಸ್ಟ್ ಕೇಳಿಸ್ಕೊತೀನಿ, ಅದಾದ್ಮೇಲೆ ಐ ಕಮ್ ಅಂಡ್ ಟೆಲ್ ಪೀಪಲ್. ಯಾಕಂದ್ರೆ ಮನೇಲಿ ಸರ್ ಅಂಡ್ ಆಲ್ ಇಸ್ ವೆರಿ ಸೆನ್ಸಿಟಿವ್, ಅವರಿಗೆ ಹ್ಯಾಂಡಲ್ ಮಾಡಕ್ ಬರಲ್ಲ, ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ಅನ್ನೆಸೆಸರಿ ಟೆನ್ಷನ್ ಟು ಎನಿಬಡಿ. ಸೊ ಕೇವಲ ಇದು ಮಾತ್ರ ಅಲ್ಲ, ಎಷ್ಟೋ ಸರಿ ಊಟಕ್ಕೂ ಕಾಸಿಲ್ಲ ಅಂದ್ರೆ ಜಗಿಗೆ ಹೇಳ್ತಾ ಇಲ್ಲ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಇದು ಸ್ಟ್ರೆಸ್ ಇನ್ ಲಿಟಲ್ ಫಾರ್ಮ್ ಇಸ್ ಓಕೆ, ಇಟ್ಸ್ ವೆರಿ ಗುಡ್. ಈಗ ಒಂದು ದಿವಸದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು 15 ನಿಮಿಷ 20 ನಿಮಿಷ ಯೋಚನೆ ಮಾಡ್ತೀವಿ, ಸ್ಟ್ರೆಸ್ ತಗೋತೀವಿ ಅಂದ್ರೆ ಇಟ್ಸ್ ಆಕ್ಚುಲಿ ಗುಡ್. ಇಟ್ ಕೀಪ್ಸ್ ಯುವರ್ ಬಾಡಿ ಬ್ಯಾಲೆನ್ಸ್. ಸುಮಾರು ವರ್ಷಗಳಿಂದ ಅದು ಕಾನ್ಸ್ಟೆಂಟ್ ಆದಾಗ ಒಳಗಡೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಉಷಾ, ಅಗೇನ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್. ಎಲ್ಲಾ ಹೆಣ್ಮಕ್ಳಿಗೆ ಔಟ್ ದೇರ್, ಪ್ಲೀಸ್, ಯಾರೋ ಒಬ್ರು ಏನೋ ಒಂದು ಡೈಲಾಗ್ ಹೊಡೆದ್ರು, ನಿಮ್ಮನ್ ಸರಿಗ್ ಮಾತಾಡಿಸ್ತಾ ಇಲ್ಲ, ನಿಮಗೊಂದು ಥ್ಯಾಂಕ್ಸ್ ಹೇಳಲ್ಲ, ನಾನು ಎಷ್ಟು ಮಾಡಿದ್ರು ಈ ಫ್ಯಾಮಿಲಿಗೆ ಅರ್ಥ ಆಗ್ತಾ ಇಲ್ಲ, ಆ ಕಾನ್ಸ್ಟೆಂಟ್ ಮೈಂಡ್ ಅಲ್ಲಿ ಇಟ್ಟು ರಿವೈಂಡ್ ಮಾಡಿ ಮಾಡಿ ಹಿಂಗ್ ಸ್ಟ್ರೆಸ್ ಮಾಡ್ಕೊಂಡ್ರೆ ನಂತರ ಆಗ್ತೀರಾ. ಸಣ್ಣ ಪ್ರಾಯದಲ್ಲಿ ಈಗ ಆ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಉಷಾ. ಬಟ್ ವಾಟ್ ಇಸ್ ದ ಪಾಯಿಂಟ್? 32 ವರ್ಷ ಆಯ್ತು ಡಯಾಬಿಟಿಕ್ ಆಗಿ. ಒಂದೇ ಒಂದು ಕಪ್ ಕಾಫಿ ಕುಡಿಬೇಕು ಅಂದ್ರು ಐ ಹ್ಯಾವ್ ಟು ಥಿಂಕ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಈ ಕಾಫಿಗೆ ನಾನು ಸಕ್ಕರೆ ಹಾಕ್ಬೋದಾ ಹಾಕ್ಬಾರ್ದಾ? ನಾನ್ ಹೇಳೋದು, ಯಾರೋ ಒಂದು ಡಯಟ್ ಫಾಲೋ ಮಾಡ್ತಾರೆ, ಒಂದ್ ವಾರಕ್ಕೆ ಏನೋ ಟ್ರೈ ಮಾಡ್ತಾರೆ ಅಂದ್ರೆ ಹೋಗಪ್ಪ, ಯಾರು ಅನ್ನ ಇಲ್ದಂಗೆ ಇರಕ್ಕಾಗತ್ತೆ ಅಂತೀರಾ. ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಒಂದು ಡಯಾಬಿಟಿಕ್ ಅಂದ್ರೆ ಯೋಚನೆ ಮಾಡ್ಬೇಕಂದ್ರೆ ಅಂಥದ್ನ ತರಿಸ್ಕೋಬೇಡಿ. ಇಟ್ಸ್ ಓಕೆ. ನಾನು ಯಾಕೆ ಯಾವಾಗ್ಲೂ ನಾನು ಮಾಡದಂತ ಒಂದು ತಪ್ಪುಗಳನ್ನ ಐ ಓಪನ್ಲಿ ಶೇರ್ ಅಂದ್ರೆ ಅದರಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಸೊ ಇಟ್ ವಾಸ್ ಲೈಕ್ ಫೈನಾನ್ಷಿಯಲ್ ಸ್ಟ್ರೆಸ್, ಹೌ ಟು ಲುಕ್ ಆಫ್ಟರ್ ದ ಚಿಲ್ಡ್ರನ್, ನಂದು ಒಂದು ಕೆರಿಯರ್ ಸೆಟ್ ಆಗತ್ತಾ, ಮನೆಯವ್ರಿಗೆ ಏನಾದ್ರೂ ಆಗತ್ತಾ, ಈ ಸ್ಟ್ರೆಸ್ ಇಂದ ಆಗದಂತ ಡಯಾಬಿಟೀಸ್ ಆಯ್ತು. ಅವಾಗ ಏನಾಯ್ತು, ಎತಿ ವಾಸ್ ಜಸ್ಟ್ 2 years old. ಸೊ ಸಣ್ಣ ವಯಸ್ಸಿಂದ ಏನ್ ಆರ್ಕಿಟೆಕ್ಟ್ ಆಗ್ಬೇಕಂತ ಒಂದು ಆಸಕ್ತಿ, ಒಂದು ಆಸೆ, ಒಂದು ದೊಡ್ಡ ಡ್ರೀಮ್ ಇತ್ತು. ಒಂದು 1 or 2 years ಆಫ್ಟರ್ ಮೈ ಕೋರ್ಸ್ ಫ್ರೀಲಾನ್ಸ್ ಮಾಡಿದೆ. ಬಟ್ ನನಗೆ ಸಂಪೂರ್ಣವಾಗಿ ಮೈಂಡ್ ಎಳಿತಾ ಇದ್ದಿದ್ದು ಏನಂದ್ರೆ, ಏನಪ್ಪಾ ಶುಗರ್ ಬಂದಿದೆ, ಮತ್ತೆ 32 years ಬ್ಯಾಕ್ ಇದ್ರ ಬಗ್ಗೆ ನಾಲೆಜು ಇರ್ಲಿಲ್ಲ, ಏನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈಗಾದ್ರೂ ಅದು ಕಾಮನ್ ಮ್ಯಾಮ್, ಶುಗರ್ BP ಅನ್ನೋದು. ಬಟ್ ಆ ಟೈಮಲ್ಲಿ ಶುಗರ್ ಇದೆ, ಸೊ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅಂತದ್ರಲ್ಲಿ ಐ ಸ್ಯಾಟ್ ಅಂಡ್ ಐ ಡಿಸೈಡ್ ಏನ್ ಮಾಡ್ಬೇಕು. ಡಿಸ್ಕಸ್ಡ್ ವಿತ್ ಮೈ ಡಾಕ್ಟರ್ ರಮಣರಾವ್ ವಾಸ್ ಮೈ ಫಿಸಿಷಿಯನ್. ಏನ್ ಮಾಡ್ಬೇಕು ಅಂದಾಗ, ಯಾವ ತರ ಒಂದು ಡಿಸಿಪ್ಲಿನ್ಡ್ ಲೈಫ್ ನಾನು ಲೀಡ್ ಮಾಡಿದ್ರೆ ಐ ಕ್ಯಾನ್ ಕೀಪ್ ದಟ್ ಡಯಾಬಿಟೀಸ್ ಅಂಡರ್ ಕಂಟ್ರೋಲ್. ಒಂದು. ಎರಡನೇದು, ಹೊಸ ವಿಚಾರಗಳು ಪ್ರಪಂಚದಲ್ಲಿ ಇಟ್ ಕೀಪ್ಸ್ ಕಮಿಂಗ್ ಅಪ್. ಸೊ ಐ ಸ್ಟಾರ್ಟೆಡ್ ಅಪ್ಡೇಟಿಂಗ್ ಮೈ ಸೆಲ್ಫ್. ಇವತ್ತಿಗೆ ಒಂದು, ಫಾರ್ ಎಕ್ಸಾಂಪಲ್, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಏನ್ ಹೇಳ್ತಾ ಇದ್ರು, ತುಪ್ಪ ತಿನ್ಬೇಡಿ, ತುಪ್ಪ ತಿಂದ್ರೆ ದಪ್ಪ ಆಗ್ತೀರಾ ಅಂತ ಹೇಳ್ತಾ ಇದ್ರು. ಇವಾಗ ಅಲ್ವಾ? ಸೇಮ್ ಅದಾದ ಮೇಲೆ ಅದು ಒಂದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜನ ನಂಬ್ತಾ ಇದ್ರು, ನ್ಯೂಟ್ರಿಷನಿಸ್ಟ್ ನಂಬ್ತಾ ಇದ್ರು, ತಿನ್ಬೇಡಿ ಅಂತ ಇದ್ರು. ವಿತ್ ಇನ್ ಅ ಕಪಲ್ ಆಫ್ ಇಯರ್ಸ್ ಎಷ್ಟು ರಿಸರ್ಚ್ ಬಂದಿದೆ, ಇಲ್ಲ, ಲಿಮಿಟೆಡ್ ಅಮೌಂಟ್ಸ್ ಅಲ್ಲಿ ಗುಡ್, ನಿಮ್ ಬಾಡಿ ಲೂಬ್ರಿಕೇಟ್ ಮಾಡತ್ತೆ, ದಯವಿಟ್ಟು ಅಟ್ಲೀಸ್ಟ್ ಒಂದ್ ದಿವಸಕ್ಕೆ 1 or 2 ಸ್ಪೂನ್ಸ್ ಯೂಸ್ ಮಾಡಿ ಅಂತ. ಸೊ ಈ ತರ ವಿಚಾರಗಳು ಇವತ್ತು ಇದು ಸರಿ ಇಲ್ಲ ಅಂತಾರೆ, ವಿತ್ ಇನ್ ಫ್ಯೂ ಮಂತ್ಸ್ ಆರ್ 1 or 2 years ಪ್ಲೀಸ್ ಯೂಸ್ ಇಟ್ ಅಂತಾರೆ. ಸೊ ಯು ಹ್ಯಾವ್ ಟು ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್. ನಾನ್ ಚೆನ್ನಾಗಿರ್ಬೇಕು ಅಂತ ನಾನೇನ್ ಕಲಿತಾ ಇದ್ನೋ
ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಫ್ರಮ್ ಮೈ ಚೈಲ್ಡ್ಹುಡ್ ಟು ನೌ ಸೇಮ್ ಥಿಂಗ್. ನಾನು ಸ್ಕೂಲಲ್ಲಿ ಇದ್ದಾಗಲೂ ಅಷ್ಟೇ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಐ ಯೂಸ್ ಟು ಸ್ಟಡಿ ವೆರಿ ವೆಲ್ ಅಂಡ್ ಡಿಫ್ರೆಂಟ್ ವೇಸ್. ಇನ್ ದ ಸೆನ್ಸ್ ಎಲ್ಲರೂ ರಟ್ ಹೊಡಿತಾರಂದ್ರೆ ನಾನು ಡ್ರಾಯಿಂಗ್ ಅಲ್ಲಿ ಒಂದು ಇಡೀ ಚಾಪ್ಟರ್ನ ಡ್ರಾಯಿಂಗ್ ಅಲ್ಲಿ ಇಷ್ಟೇ ಡ್ರಾಯಿಂಗ್ ಅಲ್ಲಿ ಕೀ ಪಾಯಿಂಟರ್ಸ್ ನ ಡ್ರಾ ಮಾಡಿ ಕಲ್ತ್ಕೋತಾ ಇದ್ದೆ. ಸೊ ನನ್ನ ಫ್ರೆಂಡ್ಸ್ ನ ಅವ್ರನ್ನ ಕೂತ್ಕೊ ಅಂತ ಹೇಳಿ ಲಂಚ್ ಬ್ರೇಕ್ ಟೈಮ್ ಅಲ್ಲಿ ಒಂದು ವೇಳೆ ದೇ ನಾಟ್ ಡೂಯಿಂಗ್ ವೆಲ್ ನಾನೇನೇನ್ ಕಲ್ತಿದ್ನೋ ಅವ್ರಿಗೆಲ್ಲ ಕಲಿಸ್ತಾ ಇದ್ದೆ. ಬಿಕಾಸ್ ನನ್ಗೇನಂದ್ರೆ ಐ ವಾಂಟ್ ದೆಮ್ ಆಲ್ಸೋ ಟು ಗೆಟ್ ಗುಡ್ ಮಾರ್ಕ್ಸ್. ಸೊ ಸಿಮಿಲರ್ಲಿ ನೋಡಿ, ನಾನು ಏನೇನೋ 32 ವರ್ಷನ ಕಲ್ತ್ಕೊಂಡ್ ಬಂದು ನನ್ನ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಗೆ ಮಾತ್ರ ಅದು ಬೆನಿಫಿಟ್ ಆಗ್ತಾ ಇತ್ತು. ಸೊ ಸಮ್ವೇರ್ ವೆನ್ ಐ ವಾಸ್ ರೀಚಿಂಗ್ 50 ಐ ಥಾಟ್ ಏನಪ್ಪ ಲೈಫ್ ಆಲ್ರೆಡಿ 50 ಬರ್ತಾ ಇದೆ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಮನೆಯವರಿಗೆ, ಮಕ್ಕಳಿಗೆ, ಸೊಸೆಗೆಲ್ಲ ಹೇಳಿ ನಂದು ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನೇನ್ ಕಲ್ತಿದ್ದೀನೋ ದಟ್ ಐ ವಿಲ್ ಶೇರ್ ಟು ಪೀಪಲ್ ಅಂತ. ಏಜ್ ಇಸ್ ಅ ಜಸ್ಟ್ ನಂಬರ್ ಅಲ್ವಾ ಮ್ಯಾಮ್? ಸೊ ಅದು ಕಲಿಕೆ ಅನ್ನೋದಕ್ಕೆ ಯಾವ್ದಕ್ಕೂ ಮಿತಿ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಎನಿಥಿಂಗ್ ಉಷಾ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ಸ್ಟಿಗ್ಮಾ ತೆಗೆದ್ಬಿಡಿ. ಡೋಂಟ್ ಥಿಂಕ್ ಈಗ ಎಷ್ಟೊಂದು ಜನ ನನ್ ಭೇಟಿಯಾಗಕ್ ಬರೋರು ತುಂಬಾ ಕಾಮನ್ ಆಗ್ಬಿಟ್ಟಿದೆ. PCOS ಇರ್ಬೋದು, ಥೈರಾಯ್ಡ್ ಇರ್ಬೋದು, ಚಿಕ್ಕ ಮಕ್ಕಳಿಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಈಗ ದೇ ಬಿಕಮಿಂಗ್ ಡಯಾಬಿಟಿಕ್. ಯಾಕಂದ್ರೆ ಲೈಫ್ ಸ್ಟೈಲ್ ಇರ್ಬೋದು, ಅವೈಲಬಿಲಿಟಿ ಆಫ್ ಫಾಸ್ಟ್ ಫುಡ್ಸ್. ಈಗ ನಾವು ಸಣ್ಣವರಿದ್ದಾಗ ವರ್ಷಕ್ಕೆ 1 ಸರಿನೋ 2 ಸರಿನೋ ಒಂದು ಬರ್ತ್ಡೇಗೋ ಆನಿವರ್ಸರಿ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ರು ಬೇರೆಯವ್ರಲ್ವಾ. ದಟ್ ಇಸ್ ದ ಟ್ರೆಂಡ್. ಈಗ ಒಂದ್ ದಿವಸಕ್ಕೆ 2-3 ಸರಿ ಹೋಟ್ಲಿಂದ ಊಟಕ್ಕೆ ಮನೆಗೆ ಪಾರ್ಸಲ್ ಬರುತ್ತೆ. ಸೊ ವಿಶೇಷತೆ ಅನ್ನೋದು ಹೊಟ್ಟೋಯ್ತು. ಸೊ ಏನಾಗಿದೆ, ಅಂಡ್ ಈಗ ರೀಸೆಂಟ್ ರಿಪೋರ್ಟ್ಸ್ ಅಲ್ಲೂ ಹೇಗೆ ನಮ್ಮ ಪ್ಲಾಂಟ್ಸ್ ಇರ್ಬೋದು, ಅದಿರ್ಬೋದು, ಟಾಕ್ಸಿಕ್ ಲೆವೆಲ್ಸ್ ಎಷ್ಟು ಜಾಸ್ತಿ ಆಗಿದೆ. ಸೊ ಇನ್ಕ್ಲೂಡಿಂಗ್ ನಾವ್ ಸಣ್ಣವರಿದ್ದಾಗ ಸಿಗುವಂತ ಸಾರ್ಟ್ ಆಫ್ ಎಲ್ಲಾನು ಆರ್ಗ್ಯಾನಿಕ್ ಇತ್ತು ಈಗ ಆ ಕಾಲದಲ್ಲಿ. ಸೊ ಈಗ ಪೊಲ್ಯೂಷನ್ ಇರ್ಬೋದು ಅಲ್ವಾ. ಸೊ ವಾಟ್ ವಿ ಹ್ಯಾವ್ ಟು ಜಾಸ್ತಿ ಯೂಸ್ ಮಾಡುವಂಥದ್ದು ತರಕಾರಿಗಳಿಗಾಗಿರ್ಬೋದು, ಹಣ್ಣುಗಳಿಗಾಗಿರ್ಬೋದು, ಆ ನ್ಯಾಚುರಲ್ ಸೋರ್ಸ್ ಅನ್ನೋದೇ ಹೊರಟೋಗ್ಬಿಟ್ಟು ಎಲ್ಲ ಹೈಬ್ರಿಡ್ ಫ್ರೂಟ್. ಸಿಂಪಲ್ ಚೇಂಜ್ ಒಂದು ಆದಷ್ಟು ನಾವು ಮಾಡ್ಕೋಬೇಕಾಗಿರೋದು ಏನಂದ್ರೆ, ದೊಡ್ಡವರಾಗಿನೂ ನಾವು ಮಾಡ್ಕೊಂಡು ಮಕ್ಳಿಗೂ ನಾವು ಏನ್ ಮಾಡ್ಬೋದಂದ್ರೆ, ನಾವು ಸಣ್ಣವರಿದ್ದಾಗ ಹೌ ವಿ ಯೂಸ್ ಟು ಬಿ, ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಹೇಗಿರ್ತಾ ಇತ್ತು, ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ಟೈಮ್ಸ್ ಆ ವಾತಾವರಣ ಮನೆಗೆ ತಗೊಂಡ್ಬಂದ್ರೆ ಇಟ್ ಮೇಕ್ಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಈಗ ಬೇರೆ ಚಿಲ್ಡ್ರನ್ ಅವ್ರ ಪೇರೆಂಟ್ಸ್ ಎಲ್ಲ ಕೊಡ್ತಾ ಇದಾರೆ ಅಂದ್ರೆ, ನೀವು ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟು ನಾನು ಕೊಡೋದೇ ಇಲ್ಲ ಅಂದ್ರೆ ಮಕ್ಕಳು ನಮ್ ಹಿಂದೆ ಹೋಗಿ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ದಟ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ, ಓಕೆ ಒಂದು ವಾರದಲ್ಲಿ ನಿನಗ್ ಬೇಕಾದ್ರೆ ನಿನ್ ಏನ್ ಇಷ್ಟ, ಓಕೆ ಚಾಕ್ಲೇಟ್ ಇಷ್ಟನಾ, ವಾರದಲ್ಲಿ ಒಂದ್ಸರಿ ಕೊಡಿಸ್ತೀನಿ, ನೀನ್ ಡಿಸೈಡ್ ಮಾಡಪ್ಪ, ನಿನ್ ಬುಧವಾರ ಬೇಕಾ ಭಾನುವಾರ ಬೇಕಾ ಕೊಡಿಸ್ತೀನಿ ಅಂದ್ರೆ ಸ್ವಲ್ಪ ಮಕ್ಕಳಿಗೂ ಒಂದು ಪವರ್. ಸೊ ದೇ ಫೀಲ್ ಓ ನಾ ಬಂದು ಚೂಸ್ ಮಾಡ್ತಾ ಇದ್ದೀನಿ. ಅಂಡ್ ಕಟ್ ಶಾರ್ಟ್ ಅ ಲಿಟಲ್. ಸೊ ಅಲಾಂಗ್ ವಿತ್ ನಮ್ಮ ಟ್ರೆಡಿಷನ್ ಇಂದ ನಾವ್ ಏನ್ ಬಂದಿದೀವೋ ಆ ಊಟದ ಜೊತೆಗೆ ಅ ಲಿಟಲ್ ಬಿಟ್ ಆಫ್ ಈಗೇನ್ ಸಿಗ್ತಾ ಇದೆಯೋ, ಸೊ ದಟ್ ದ ಚಿಲ್ಡ್ರನ್ ಆರ್ ಆಲ್ಸೋ ಅಪ್ಡೇಟೆಡ್. ಮಿಕ್ಸ್ ಅಂಡ್ ಮ್ಯಾಚ್. ಮ್ಯಾಮ್, ಇದು ನಿಮಗೆ ಆಗಿರುವಂತಹ ಅನುಭವದಿಂದ ನೀವು ಈ ಶುಗರ್ಗೆ ಸಂಬಂಧಪಟ್ಟಂಗೆ ರಿಸರ್ಚ್ ಎಲ್ಲ ಕೂಡ ಮಾಡೋದಕ್ಕೆ ಸ್ಟಡಿ ಮಾಡಿದೀನಿ ಅಲ್ವಾ? ಸೊ ಹೇಗಿತ್ತು ಆ ಸವಾಲುಗಳನ್ನ ಹೇಗೆ ಎದುರಿಸಿದ್ರಿ? ದಟ್ ವಾಸ್ ನಾಟ್, ಐ ಥಿಂಕ್, ಅಂದ್ರೆ ಹೂವಿನ ಹಾಸಿಗೆ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಹೇಗೆ ಅದನ್ನೆಲ್ಲ ಸವಾಲನ್ನ ಐ ಥಿಂಕ್ ಒನ್ ವೆರಿ ಸ್ಪೆಷಲ್ ಪಾಯಿಂಟ್, ಈಗ ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಪೆಷಾಲಿಟಿ ಅಂದ್ರೆ, ಎಲ್ಲೋ ನನ್ನ ಪ್ರಕಾರ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಉಷಾ, ಇಡೀ ಭೂಮಿಯಲ್ಲಿ ಕಷ್ಟ ಇಲ್ಲ ಅಂತ ಯಾರು ಒಂದೊಂದು ತರದ ಕಷ್ಟ ಅನುಭವಿಸ್ತಿರ್ತಾರೆ. ಬಟ್ ನನ್ಗೇನೇ ಕಷ್ಟ ಬಂದ್ರು ವಿತ್ ಇನ್ ಅ ಡೇ ಆರ್ 2 ಅದರಿಂದ ನಾನೇನ್ ಪಾಠ ಕಲಿಬಹುದು ಅಂತ ಒಂದು ಮೈಂಡ್ ಸೆಟ್ ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ಅದು ಹೇಗ್ ಬಂತು ನಂಗೆ ಗೊತ್ತಿಲ್ಲ, ಹೇಗ್ ಡೆವಲಪ್ ಆಯ್ತು ಗೊತ್ತಿಲ್ಲ. ಉದಾಹರಣೆಗೆ ಈ ಇಡೀ ಪಯಣ ಇವತ್ತು ನನ್ನ ಕಂಪನಿ ಹೆಸರು ಅಲಾ ಮಿರಾಪ್. ಪರಿಮಳನ ಇಂಗ್ಲಿಷ್ ಅಲ್ಲಿ ವಾಪಸ್ ಉಲ್ಟಾ ಬರೆದ್ರೆ ಇಟ್ ಇಸ್ ಅಲಾ ಮಿರಾಪ್. ದ ರೀಸನ್ ಬೀಯಿಂಗ್, ಐ ಬಿಲೀವ್ ಈ ಭೂಮಿಯಲ್ಲಿ ಯಾರು ಯಾವುದೇ ವಯಸ್ಸಲ್ಲಿ ನಾನು ಬೆಟರ್ ಹೆಲ್ತ್ ಇರ್ಬೋದು, ಬೆಟರ್ ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ನಾನು ಬೆಟರ್ ಆಗ್ಬೇಕು ಅಂತ ನಿರ್ಣಯ ಮಾಡಿದ್ರೆ ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು. ಅಷ್ಟು ಪವರ್ ನಿಮ್ ಮೈಂಡ್ ಅಲ್ಲಿ ಇದೆ ಅಂತ ನನ್ನ ಒಂದು ದೃಢ ನಂಬಿಕೆ. ಅದಕ್ಕೆ ನನ್ನ ಕಂಪನಿ ಹೆಸರನ್ನು ಅದನ್ನೇ ಇಟ್ಟಿದ್ದೀನಿ. ಸೊ ಅಲ್ಲೇ ತಿಳ್ಕೊಬಹುದು ನಾವು ರಿವರ್ಸ್ ಮಾಡೋದು ಅಂತ ಹೇಳಿ, ಹೆಲ್ತ್ ಏನೇ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ವೈ ನಾಟ್. ಸೊ ಇದೇ ಹಾಲ್ ಅಲ್ಲಿ ದಿ ಅದರ್ ಸೈಡ್ ಒಂದು ಸೋಫಾ ಇತ್ತು.
ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಸ್ವಲ್ಪ ನನ್ನ ಡಿಸ್ಕಂಪ್ರೆಷನ್ ಆಗಿ 3 months ಬೆಡ್ ರಿಡನ್ ಆಗಿದ್ದೆ. ಎಕ್ಸೆಪ್ಟ್ ಗೋಯಿಂಗ್ ಟು ದ ಬಾತ್ರೂಮ್ ಐ ವಾಸ್ ನಾಟ್ ಸಪೋಸ್ ಟು ಗೆಟ್ ಅಪ್. ಅಷ್ಟು ಸಿವಿಯರ್. ಡಾಕ್ಟರ್ ಬಂದು ಸರ್ಜರಿ ಮಾಡ್ಕೊ ಅಂದ್ರು ಬ್ಯಾಕ್ಗೆ. ನನಗೆ ಸರ್ಜರಿ ಬೇಡ, ನಾನು ಹಾಗೆ ಟ್ರೈ ಮಾಡ್ತೀನಿ. ಸೊ ಇನಿಷಿಯಲ್ ಆಗಿ ಅದು ಸ್ವಲ್ಪ ಸೆಟ್ರೈಟ್ ಆದಮೇಲೆ ಆಮೇಲೆ ಫಿಸಿಯೋಥೆರಪಿ ಮಾಡಿ ಸುತ್ತ ಇರೋ ಮಸಲ್ಸ್ನ ನಾನು ಸ್ಟ್ರೆಂಥನ್ ಮಾಡ್ಕೋತೀನಿ ಅಂತ ನಾನು ಸರ್ಜರಿ ಆಪ್ಷನ್ ಬೇಡ ಅಂತ ಹೇಳಿದೆ. ಸೊ ನಾನು 3 months ಬೆಡ್ ರಿಡನ್ ಇರಬೇಕಾಗಿತ್ತು. ಸುಮಾರು ಒಂದು 1 day ಓಕೆ, 2 day ಓಕೆ, ಈ ಕಡೆ ತಿರ್ಗೋಕ್ಕೂ ಆಗಲ್ಲ, ಅಷ್ಟು ಹೌದು. ಪೇನು. ಯು ಜಸ್ಟ್ ಹ್ಯಾವ್ ಟು ಲುಕ್ ಅಪ್ ಲೈಕ್ ದಿಸ್. 3rd day ಅಷ್ಟೊತ್ತಿಗೆ ಗೊತ್ತಿಲ್ದಂಗೆ ಏನು ಮಾಡಿರೋ ಕಣ್ಣಲ್ಲಿ ನೀರು, ಏನಪ್ಪ ಇದು, ಯಾರಿಗೇನು ಮಾಡಲ್ಲ, ಯಾಕಿಂತ ಒಂದು ಪೇನ್ ಅಂತ ಇದ್ದಾಗ ಆಮೇಲೆ ಐ ಆಮ್ ಲೈಕ್ ಓಕೆ, ಏನಿವಾಗ ಎಷ್ಟೋ ಜನಕ್ಕೆ ಆಗಿರುವಂಥದ್ದು ಅಷ್ಟೇ ತಾನೆ, 3 months ತಾನೆ, ಸರಿ ಈ 3 monthsನ ಜ್ಞಾಪಕ ಇಟ್ಕೊಳಂಗೆ ಏನಾದರೂ ಮಾಡು ಅಂದಾಗ ಅದೇನೋ ಸರಿ ನ್ಯೂಟ್ರಿಷನ್ ಕೋರ್ಸ್ ಮಾಡೋಣ ಹಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾನು ಆರ್ಕಿಟೆಕ್ಟ್ ಆದ್ಮೇಲೆ 99 ಅಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದೆ. ಅದು ಸುಮಾರು ಒಂದು 10 ವರ್ಷ ಮಾಡಿದೆ. ಸೊ ಸಾಕಷ್ಟು ಮೆಡಿಸಿನ್ ಸಂಬಂಧಪಟ್ಟಂತ ವಿಚಾರಗಳು ಆಲ್ರೆಡಿ ಇದೆ. ಮತ್ತೆ ಐ ಹ್ಯಾವ್ ಒನ್ ಗಾಡ್ಸ್ ಗ್ರೇಸ್ ಅಮೇಝಿಂಗ್ ಮೆಮರಿ. ಸೊ UKG ಅಲ್ಲಿ ಹೇಳ್ಕೊಟ್ಟಿರೋ ನರ್ಸರಿ ರೈಮ್ ಈಗಲೂ ಹೇಳ್ತೀನಿ. ಎತ್ತಿಯಲ್ಲಮ್ಮ ಔಡಿ ಮಾಡ್ತಾನೆ, ಐ ಡೋಂಟ್ ನೋ, ಐ ಜಸ್ಟ್ ರಿಮೆಂಬರ್ ಇಟ್ ಅಂತ. ಸೊ ಅಷ್ಟು ಆಲ್ರೆಡಿ ನಾನು ಬಂದು ಗೊತ್ತಿಲ್ದಂಗೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ 10-15 ವರ್ಷ ಇದ್ದಿದ್ದಕ್ಕೆ ಎಷ್ಟೊಂದು ಮೆಡಿಕಲ್ ನಾಲೆಜ್ ಇತ್ತು ಅಂದ್ರೆ ಸರಿ. ಬಟ್ ನಾಲೆಜ್ ಬೇರೆ, ಮತ್ತೆ ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಸರ್ಟಿಫಿಕೇಟ್ ಅಂತ ಅಲ್ವಾ. ಸೊ ಸರಿ ಸರ್ಟಿಫಿಕೇಶನ್ ಮಾಡ್ಕೊಳ್ಳೋಣ ಅಂತ ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಕ್ಲಿನಿಕಲ್ ನ್ಯೂಟ್ರಿಷನ್ದು ನಾ ಬೆಡ್ ರಿಡನ್ ಇದ್ದೆ ಅಲ್ವಾ. ನನ್ನ ದೇಹಕ್ಕೆ ನಾನು ಯಾವ ಥರ ಬೆಸ್ಟ್ ಆಹಾರ ಕೊಟ್ಟರೆ ಐ ಕ್ಯಾನ್ ರೀಸ್ಟಾರ್ಟ್ ಮೈ ವರ್ಕ್. ಸರಿ ಡಯಾಬಿಟೀಸ್ಗೆ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ನಾನೇನು ನನ್ನ ಕೋರ್ಸ್ ಸ್ಟಾರ್ಟ್ ಮಾಡಿದ್ನೋ ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅದು ಫ್ಯೂಚರಲ್ಲಿ ಒಂದು ಕಂಪ್ನಿ ಆಗತ್ತೆ. ಇವತ್ತು ಫಾರ್ ಮಿಲಿಯನ್ಸ್ ಆಫ್ ಪೀಪಲ್ ನನ್ನ ಕಡೆಯಿಂದ ಕೇವಲ 60 ಸೆಕೆಂಡಲ್ಲಿ ನಾನು ಹೇಳೋದು, ಸೋಷಿಯಲ್ ಮೀಡಿಯಾ ನೀವು ಬಂದು ಒಂದು 2 hours 3 hours ನೋಡ್ತೀರಾ, ಪರಿಮಳ ಜಗ್ಗೇಶ್ನ ಫಾಲೋ ಮಾಡಿದ್ರೆ ಆ 60 seconds ಅಲ್ಲಿ ನಿಮಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ಹೆಲ್ಪ್ ಆಗುವಂತ ಕಂಟೆಂಟ್ ಇನ್ಫಾರ್ಮೇಶನ್ ಇರಬೇಕು. ಅಂಡ್ ಆ 60 seconds ಕಂಟೆಂಟ್ ಕೊಡೋಕೆ ನಾನು 2-3 hours ರಿಸರ್ಚ್ ಮಾಡಿರ್ತೀನಿ. ಯಾಕಂದ್ರೆ ಇಟ್ ಇಸ್ ನಾಟ್ ಈಸಿ. ಸೈನ್ಸ್ ಬ್ಯಾಕ್ಡ್ ಇನ್ಫಾರ್ಮೇಶನ್. ಮತ್ತೆ ಎಲ್ಲೂ ಒಂದು ತಮ್ಮನೇಲ್ಗೂ ತಿರುಗಿ ನೋಡ್ಲಿ ಅಂತ ನನ್ಗೆ ಹಾಕಕ್ ಬರಲ್ಲ. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಎಷ್ಟೋ ಜನ ಡಿಜಿಟಲ್ ಮಾರ್ಕೆಟಿಂಗ್ ಪೀಪಲ್ ಅವರು ದೇ ಟು ಸೇ ಮ್ಯಾಮ್ ಯು ಹ್ಯಾವ್ ಟು ಬಿ ಅ ಲಿಟಲ್, ಐ ಲೈಕ್ ನೋ, ಇದೇ ನನ್ನ ಕಂಟೆಂಟ್ ಇದು, ಸೊ ಇದನ್ನೇ ಹಾಕ್ತೀನಿ, ನನಗೆ ಗಿಮಿಕ್ ಬರಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಐ ಆಮ್ ಸೋ ಹ್ಯಾಪಿ ಟು ಶೇರ್. ಉಷಾ, ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸುಮಾರು ಹೆಲ್ತ್ ರಿಲೇಟೆಡ್ ಎಲ್ಲ ಎಷ್ಟೊಂದು ಕಾಂಟೆಂಟ್ಗಳು ಬರ್ತಾ ಇರುತ್ತೆ. ಅಂಡ್ ವೆನ್ ಐ ಗೋ ಔಟ್ ಅಪ್ಪ, ಎಷ್ಟೊಂದು ಜನ ಹೆಣ್ಮಕ್ಳು ಮೇಡಮ್ ನೀವು ಹೇಳ್ತಾ ಇರೋದು ನೋಡಿ ಫಾಲೋ ಮಾಡಿದೆ, ನನ್ಗೆ ಹಿಂಗಾಯ್ತು. ಆಮೇಲೆ ನಾನು ಎಲ್ಲ ಬದಲಾವಣೆಗಳು ಸಾಮಾನ್ಯವಾಗಿ ಅವ್ರ ಕಿಚನ್ ಇಂದ ನಾರ್ಮಲ್ ಆಗಿ ನೀವು ಮಾಡೋದು ಹೇಳ್ಕೊಡೋದ್ರಿಂದ ಎವ್ರಿಬಡಿ ಇಸ್ ಚೇಂಜಿಂಗ್. ಅಂದ್ರೆ ಯು ಫೀಲ್ ಸೋ ಗ್ರೇಟ್ ಅಲ್ಲ ಮ್ಯಾಮ್. ನಮ್ಮ ಅಕ್ಕಪಕ್ಕದಲ್ಲೇ ಇರುವಂತ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ದೇಹ ಮತ್ತೆ ನಮ್ಮ ಆರೋಗ್ಯವನ್ನ ನಾವು ಹುಷಾರಾಗಿ ಇಟ್ಕೊಳ್ಬಹುದು. ಆ ತರದ್ ಎಷ್ಟೊಂದು ಕಾಂಟೆಂಟ್ ಇದೆ ನಿಮ್ಮ ರೀಲ್ಸ್ ಗಳಲ್ಲಿ, ನಾನು ಕೂಡ ಗಮನಿಸಿದ್ದು. ಸೊ ಆ ತರ ಈ ಕಂಪನಿ ಸ್ಟಾರ್ಟ್ ಆದ್ಮೇಲೆ ಉಷಾ ನಾನು ಬಂದು ಪಬ್ಲಿಕ್ ಅಲ್ಲಿ ಕಾಣಿಸ್ಕೊತಾ ಇದ್ದೆ. ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆ ಆಕ್ಚುಲಿ ಮೇ ಬಿ ಇದು ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಲೈಮ್ ಲೈಟ್ ಬಂದಿರೋದು. ಯಾಕಂದ್ರೆ ಕೊರೋನಾ ಟೈಮ್ ಅಲ್ಲಿ ಪೀಪಲ್ ಮನೇಲಿ ಇದ್ರೆ ಏನ್ ಮಾಡಕ್ ಗೊತ್ತಿಲ್ಲ, ಸೊ ಅವಾಗ ನೋಡಿದ್ರು. ಹೌದು, ನಿಮ್ಮ ಅಷ್ಟು ವರ್ಷದ ರಿಸರ್ಚ್ ಈ ಒಂದು ಕೊರೋನಾ ಟೈಮ್ ಅಲ್ಲಿ ತುಂಬಾ ಅದು ಎಕ್ಸ್ಪ್ಲೋರ್ ಆಗಕ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅಂಡ್ ಏನ್ ಗೊತ್ತಾ ಉಷಾ, ಅದಕ್ಕಿಂತ ಮುಂಚೆ ಇಡೀ ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದು ಇಂಟರ್ವ್ಯೂ ಮನೆಯವ್ರ ಜೊತೆ ಮಾಡಿದ್ರೆ ದೊಡ್ಡ ವಿಚಾರ. ಸೊ ನಾನ್ ಸೋಷಿಯಲ್ ಮೀಡಿಯಲ್ಲಿ ಇರ್ಲೇ ಇಲ್ಲ. ಅಂಡ್ ನಾನ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಮನೆಯವ್ರಿಗೆ ಇದ್ದಿದ್ದು ಒಂದೇ ಚಿಂತೆ, ಅದು ಅಯ್ಯೋ ಪಾರು ನಾನ್ ಸ್ವಲ್ಪ ಅವೇ ಫ್ರಮ್ ಆಲ್ ದಿಸ್ ಅಲ್ವಾ, ನೀನ್ ಹೇಗ್ ಹ್ಯಾಂಡಲ್ ಮಾಡ್ತೀಯ ಅಂತ. ಐ ಸೆಡ್ ನೋಡು, ನನ್ನ ಇಂಟೆನ್ಷನ್ ಒಳ್ಳೇದಿದೆ. ಸೊ ನಾನ್ ಹೇಳೋದ್ರಿಂದ ಯಾರಿಗಾದ್ರು ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡು, ಅದ್ರಲ್ಲಿ ಏನಿದೆ ಅಂತ. ದೆನ್ ಆಫ್ಟರ್ಸ್ ಈಸ್ ಲೈಕ್ ಸರಿ, ಅವ್ರ ಪಾಪ ಫಸ್ಟ್ ಸ್ಟಾರ್ಟಿಂಗ್ ಟೆನ್ಷನ್ ಎಲ್ಲ ಇದ್ರು, ಬಟ್ ಟುಡೇ ಹೀ ಸೋ ಪ್ರೌಡ್.